ಪುರುಷೋತ್ತಮ ಪುರುಷೋತ್ತಮ. ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದು ಕೇಳಿದ್ರೆ ನಾನೇನು ಹೇಳೋದಕ್ಕಾಗುತ್ತೆ? ಹೋಗಿ ಬನ್ನಿ. ಥ್ಯಾಂಕ್ಸ್ ಅತ್ತೆ. ಆಮೇಲೆ ರಾತ್ರಿ ಅಡುಗೆ ಏನು ಮಾಡಕ್ಕೆ ಹೋಗಬೇಡಿ, ನಾವಲ್ಲೇ ಹೋಟ್ಲಲ್ಲಿ ತಿನ್ಕೊಂಡು ಬರ್ತೀವಿ. ಓಹೋ, ಹೋಟ್ಲಲ್ಲೇ ಊಟ ಮಾಡ್ತೀರಾ? ಹೌದತ್ತೆ, ಖುಷಿನೇ ಹೇಳಿದ್ದು. ಬೇಕಾದ್ರೆ ನಿಮಗೂ ಪಾತ್ರೆ ತಂದ್ಬಿಡ್ತೀವಿ. ಬೇಡಮ್ಮ, ಮನೇಲಿದೆ, ನಾವು ಅದನ್ನೇ ತಿಂತೀವಿ. ಸರಿ ಅತ್ತೆ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಹೋಗಿ ಬರ್ತೀನಿ. ಬಾಯ್. ಬಸ್ಸಲ್ಲಿ ತಾನೇ ಬರೋದೀಗ? ಖುಷಿ, ಏನಿದು? ತುಂಬಾ ಮೆರಿತಿದ್ದಾಳಲ್ಲ ಇವಳು. ಆ ಪುರುಷೋತ್ತಮನು ಅವಳು ತಾಳಕ್ಕೆ ತಕ್ಕ ಕುಣಿತಾ ಇದ್ದಾನೆ. ಇವತ್ತು ಗಂಡನ ಜೊತೆ ಹೊರಗಡೆ ಹೋಗೋಷ್ಟು ಧೈರ್ಯ ಬಂತ ಅವಳಿಗೆ. ಬಿಡಲ್ಲ, ನಾನ್ ನಿನ್ನ ಮಟ್ಟ ಹಾಕ್ತೀನಿ ಕಣೆ. ನಾ ಹೇಳಿದ್ನಲ್ಲ, ನಾವು ಆಚೆನೆ ತಿನ್ಕೊಂಡು ಬಂದ್ವಿ. ಥರ ಚೆನ್ನಾಗಿತ್ತು ಅತ್ತೆ. ಪುರುಷೋತ್ತಮ, ಈಗ ಬರ್ತಿದ್ದೀರಾ? ತುಂಬಾ ಸುಸ್ತಾಗಿರೋ ಥರ ಕಾಣಿಸ್ತಿದ್ದೀರಾ. ಬನ್ನಿ, ಊಟ ಬಡಿಸ್ತೀನಿ. ಚಿಕ್ಕಮ್ಮ, ಅದು ಚೈತ್ರ ಇಷ್ಟಪಟ್ಲು ಅಂತ ನಾವು ಹೊರಗೆ ಊಟ ಮಾಡ್ಕೊಂಬಂದ್ವಿ. ಇತ್ತೋಳಿ. ಏನಪ್ಪ ಇದು? ನಿಮ್ಗೆ ಇಷ್ಟ ಅಂತ ಗೋಬಿ ಮಂಚೂರಿ ತೊಗೊಂಬಂದೆ. ಅಯ್ಯೋ, ಇದನ್ನೆಲ್ಲ ಯಾಕೆ ತರೋದಕ್ಕೆ ಹೋದೆ? ಚಿಕ್ಕಮ್ಮ, ನಾವು ಹೊರಗೆ ತಿಂದು ನಿಮ್ಗೇನು ತರದೇ ಇರೋಕ್ಕಾಗತ್ತಾ? ತಗೊಳ್ಳಿ. ಇದೇನತ್ತೆ ಅಡ್ಡ ಹಾಕ್ತಿದ್ದೀರಾ? ಏನು ವಿಷಯ? ಯಾಕೆ ಬೆಳಗ್ಗೆಯಿಂದ ತುಂಬಾ ನಾಟಕ ಮಾಡ್ತಾ ಇದ್ಯಾ? ಬರ್ತಾ ಬರ್ತಾ ನಿಂದು ತುಂಬಾ ಜಾಸ್ತಿ ಆಗ್ತಿದೆ. ಏನ್ ಸಮಾಚಾರ? ಸಮಾಚಾರನಾ?
ನನ್ನ ಮೇಲೆ ಸವಾರಿ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಏನ್ ವಿಷಯ? ಅಯ್ಯೋ, ನಾನು ನಿಮ್ಮ ಮೇಲೆ ಸವಾರಿ ಮಾಡೋದಾ? ಎಂತ ಮಾತು ಅತ್ತೆ, ನಾನೇನೂ ನಾಟಕ ಮಾಡ್ತಿಲ್ಲಪ್ಪ. ನಿಮ್ಮ ಹಾದಿನಲ್ಲೇ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅತ್ತೆ. ಯಾವ ದಾರಿ? ಹಾ, ನಮ್ಮಮ್ಮ ಹೇಳ್ತಾ ಇದ್ರು ದೊಡ್ಡೋರ್ ನಡೆಯೋ ದಾರಿನಲ್ಲೇ ಹೆಜ್ಜೆ ಇಡಬೇಕು ಅಂತ. ಅದಕ್ಕೆ ನಾನು ನಿಮ್ಮ ದಾರಿನಲ್ಲೇ ಹೆಜ್ಜೆ ಇಡ್ತಾ ಇದ್ದೀನಿ. ಯಾವ ದಾರಿ ಅದು? 2 ತಲೆ ಹಾವಿನ ಹಾಗಿರೋದು. ಚೈತ್ರ, ನನಗೆ ನೀವ್ ಯಾರು, ನಿಮ್ಮ ಮಗಳು ಯಾರು ಅಂತ ಗೊತ್ತಾಗೋಯ್ತು. ಅವತ್ತು ನನ್ನ ಇಲ್ಲಿ ಮನೆ ಒರ್ಸಕ್ ಬಿಟ್ಟು ನೀವು ನಿಮ್ಮ ಮಗಳ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ತಿದ್ರಲ್ಲ, ಅದನ್ನ ನಾನು ಕೇಳಿಸ್ಕೊಂಡ್ಬಿಟ್ಟೆ. ಅವನ ದೃಷ್ಟಿನಲ್ಲಿ ಅವನ ಹೆಂಡತಿ ಕೆಟ್ಟೋಳು ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಬರೋ ಹಾಗೆ ಮಾಡ್ತೀನಿ. ಬಿಡ್ಬೇಡ, ಆ ಖುಷಿ ಮತ್ತೆ ಚೈತ್ರನ್ ಸಂಸಾರನ ನೀನ್ ಚೂರ್ ಚೂರ್ ಮಾಡು. ಮಗಳು ಮಾತಾಡೋದನ್ನ ನಾನು ಕೇಳಿಸ್ಕೊಂಡ್ಬಿಟ್ಟೆ ಅತ್ತೆ. ಅದನ್ನು ಕೇಳಿಸ್ಕೊಂಡು ನನ್ನ ಕಿವಿಗಳು ಪಾವನ ಆಗೋಯ್ತು. ನೀವು ನಿಮ್ಮ ಮಗಳು ನನ್ನ ಎಷ್ಟು ದ್ವೇಷಿಸ್ತಿದ್ದೀರಾ ಅಂತ ಗೊತ್ತಾಗಿ ನನ್ನ ಹೃದಯ ತುಂಬ ಬಂತು. ಅದಕ್ಕೆ ನಾನು ಹಾಗೇ ಇದ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಹೊರಗೆ ಒಳ್ಳೆಯವಳ ಥರ ಇರೋದು, ಒಳಗೆ ವೇಷ ಸಾಧಿಸೋದು. ಓ, ಈಗ ವಿಷಯ. ನೀನು ನಾವು ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡಿದ್ಯಾ? ಸರಿ, ಹಾಗಾದ್ರೆ ಈಗ ನಾನು ನಿನ್ ಎದುರುಗಡೆನೆ ಹೇಳ್ತೀನಿ. ನೀನು ಈ ಮನೆ ಯಜಮಾನಿ ಅಂದ್ರೆ ನಾನು ಈ ಮಲ್ಲಿಕನ್ನ ಎದುರು ಹಾಕೊಂಡಿದ್ಯಾ ಕಣೆ. ಅದಕ್ಕೆ ನೀನು ಸಿಕ್ಕಾಪಟ್ಟೆ ಬೆಲೆ ಕಟ್ಟಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ದಿನ ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕದೆ ಹೋದ್ರೆ ನೀನೇ ನನ್ನ ಹೆಸರನ್ನ ಚೇಂಜ್ ಮಾಡ್ತೀಯ. ಓಕೆನಾ? ಹಾ, ಯಾಕತ್ತೆ ಚಾಲೆಂಜ್ ಮಾಡ್ತೀರಾ? ಇದೆಲ್ಲ ಆಗೋಗೋ ಮಾತಲ್ಲ. ಅಂದ್ರೆ ಇಷ್ಟೊತ್ತಾದ್ರೂ ಎಲ್ಲಿ ಬರಲಿಲ್ಲ ಚೈತ್ರ? ನಿಮ್ಮ ಮಾತೇನ್ ನಡೆಯುತ್ತೆ ಹೇಳಿ? ನೀವು ನನ್ನ ಏನೂ ಮಾಡಕ್ಕಾಗಲ್ಲ. ನೀವು ಪುರುಷಿಗೆ ಚಿಕ್ಕಮ್ಮ ಅಂದ್ರೆ ಕೇವಲ ಮಲತಾಯಿ ಅಷ್ಟೇ. ಆದ್ರೆ ನನ್ನ ವಿಷಯ ಹಾಗಲ್ಲ. ನಾನು ಪುರುಷಿನ ಪ್ರೀತಿಸಿ ಮದುವೆ ಆದವಳು. ಪುರುಷಿಗೆ ನಾನು ಅಂದ್ರೆ ಪಂಚ ಪ್ರಾಣ. ನಾನು ಅವನಿಗೆ ಕತ್ತೆನ ತೋರಿಸಿ ಕುದುರೆ ಅಂತ ಹೇಳಿದ್ರು ನಂಬ್ತಾನೆ. ಅವನಿಗೆ ನಿಮ್ಮ ನಿಜವಾದ ಬಣ್ಣ ಏನು ಅನ್ನೋದನ್ನ ತೋರಿಸ್ತೀನಿ. ಖುಷಿ ನನ್ನ ಮಾತು ಕೇಳ್ತಾನೆ ಹೊರತು ನಿನ್ನ ಮಾತಲ್ಲ.
ಪುರುಷಿ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ಪುರುಷಿ, ನೀನು ಅಂದ್ಕೊಂಡ ಹಾಗೆ ನಿಮ್ಮ ಚಿಕ್ಕಮ್ಮ ನಾನು ನಿನಗೊಂದು ವಿಷಯ ಹೇಳಬೇಕು. ನೋಡು, ಮಾತು ನಮ್ಮ ಬಾಯಿಂದ ಹೊರಗೆ ಬರೋ ತನಕ ಮಾತ್ರ ನಮ್ದಾಗಿರುತ್ತೆ. ಒಂದ್ಸಲ ಹೊರಗೆ ಬಂದರೆ ಅದನ್ನು ವಾಪಸ್ ತಗೊಳಕ್ಕಾಗಲ್ಲ. ಆಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಹಾಗೆ ದೊಡ್ಡವ್ರಿಗೆ ನಾವು ಕೊಡಬೇಕಾದ ಗೌರವನ ನಾವು ಯಾವತ್ತೂ ಮರಿಬಾರ್ದು. ಇದನ್ನು ನೀನು ನೆನ್ಪಿಟ್ಕೊ. ಗುಡ್ ನೈಟ್. ಅಮ್ಮ ತಂದ್ಯಾ? ಒಳ್ಳೆ ಕೆಲಸ ಮಾಡಿದೆ ನೋಡು. ಎಲ್ಲ ನಾನು ಹೇಳ್ದಾಗೆ ಮಾಡಬೇಕು, ಏನು ಮಿಸ್ಟೇಕ್ ಆಗಬಾರ್ದು. ಹೋಗು. ಇಲ್ಲಮ್ಮ, ಈ ಸಲ ಯಾವುದೇ ರೀತಿ ಎಡವಟ್ಟಾಗಲ್ಲ. ಪಕ್ಕ ನಿನ್ನ ತಲೆ ಉಪಯೋಗಿಸ್ಬೇಡ್ವೆ, ನಾನು ಹೇಳೋದನ್ನ ಮಾಡು ಸಾಕು ಅಷ್ಟೇ. ಹೋಗು. ಸಾರಿ ಅಮ್ಮ. ಏನೇ? ಆಲ್ ದಿ ಬೆಸ್ಟ್. ಅಯ್ಯೋ ಸರಿ ಕಣೆ, ಹೋಗೆ. ಹಾಂ, ಇಲ್ಲ ಮಾತಾಡಿದ್ದೀನಿ, ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ. ನಾನು ಸರಿ 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 ಓಕೆ. ಹಾಂ, ಫೋನ್ ಮಾಡ್ತೀನಿ ಮತ್ತೆ ನಾನು. ಚಿಕ್ಕಮ್ಮ, ಇದನ್ನಿ ಚಿಕ್ಕಮ್ಮ, ಇದನ್ನಿ. ಕೆಲಸ ಮಾಡಬೇಡಿ ಅಂತ ಹೇಳ್ತೀನಿ, ನೀವು ಕೇಳೋದೇ ಇಲ್ಲ. ಬನ್ನಿ ಓಡಿಸ್ಬೇಕು ಅಂತ ಬಂದೆ ಪುರುಷಿ. ಅಯ್ಯೋ ಬೇಡ ಪುರುಷಿ, ನನ್ನ ಕಾಲೆಲ್ಲ ಮುಟ್ಬೇಡ. ಬಿಡು. ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ. ಇಲ್ಲಿ ಒಂದು ನಿಮಿಷ. ಎಲ್ಲಿ ಇಲ್ಲ ಜಾಸ್ತಿ ಐತೆ. ಬನ್ನಿ ಡಾಕ್ಟರ್ ಹತ್ರ. ಅಯ್ಯೋ ಬೇಡ ಬೇಡ, ಮೂವಿದೆ ಹಚ್ಕೋತೀನಿ. ಅಮ್ಮ ಏನಾಯ್ತಮ್ಮ? ಅಯ್ಯೋ ಒರೆಸ್ಬೇಕು ಅಂತ ಬರ್ತಿದ್ದೆ ಕಣೆ, ಹಾಳಾದ್ರು ಸ್ಲಿಪ್ ಆಗೋಯ್ತು. ಕಾಲಿಗೆ ಏನಾಯ್ತಮ್ಮ? ಅಯ್ಯೋ ಉಳಕ್ಬಿಟ್ಟಿದೆ ಅನ್ಸುತ್ತೆ ಕಣೆ. ಚಿಕ್ಕಮ್ಮ, ನಿಮಗೆ ನಡೆಯೋಕ್ಕಾಗಲ್ಲ ಅಂದ್ರೆ ಹೇಳಿ, ನಾನು ಇಲ್ಲೇ ಯಾರು ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ. ಅಯ್ಯೋ ಬೇಡ ಪುರುಷೋತ್ತಮ, ಮೂಗು ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ. ಕಾಲು ಉಳುಕಿರೋದು, ಪ್ರಾಣ ಹೋಗ್ತಾ ಇದೆ ನನಗೆ. ಅಲ್ಲಮ್ಮ, ಕಾಲ್ ನೋವು ಪ್ರಾಣ ಹೋಗ್ತಿದೆ ಅಂತಿದ್ಯಾ? ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಬೇಡ ಅಂತ್ಯಾ? ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ? ಇರು, ನಾನೇ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಅಣ್ಣ ಒಂದ್ ನಿಮಿಷ. ಅಯ್ಯೋ ಬೇಡ ಕಣೆ ಪೂಜಾ, ಪೂಜಾ. ಅಯ್ಯೋ ನೋಡೋ, ಎಷ್ಟು ಹೇಳಿದ್ರು ಹೋಗೇ ಬಿಟ್ಲು. ಪುರುಷೋತ್ತಮ, ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಮೂವಿದೆ ಕಣೋ, ತಗೊಂಡ್ ಬಾ, ಹೋಗು ಹಚ್ಕೋತೀನಿ. ನೋವು ತಡಿಯಕ್ಕಾಗ್ತಿಲ್ಲ ಕಣೋ. ಪುರುಷೋತ್ತಮ ಬೇಗ ತಗೊಂಬಾರೋ. ಅಯ್ಯೋ ಬೇಡ ಪುರುಷೋತ್ತಮ, ನೀನಾಗಲೇ ಆಫೀಸ್ಗೆ ಹೊರಡೋದಕ್ಕೆ ರೆಡಿ ಆಗಿದೆಯಾ ಅನ್ಸುತ್ತೆ. ನೀನು ಹೋಗು, ನಾನು ಚೈತ್ರನ ಕೈಲಿ ಹಚ್ಚಿಸ್ಕೋತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ನಾನು ಹಚ್ತೀನಿ. ನೀನು ಹೊರಡು ಪುರುಷಿ, ನಾನು ಹಚ್ತೇನೆ. ಹೌದು ಪುರುಷೋತ್ತಮ, ನಿನಗೆ ಆಫೀಸಿಗೆ ಲೇಟ್ ಆಗುತ್ತೆ, ನೀನು ಹೊರಡು. ಚೈತ್ರ ಹಚ್ತಾಳೆ. ಅಮ್ಮ ಸರಿ ಚಿಕ್ಕಮ್ಮ, ನಾನು ಹೊರಡ್ತೀನಿ. ಚೈತ್ರ ನೋಡ್ಕೋತಾಳೆ. ನೀವು ದಯವಿಟ್ಟು ಏನೂ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಬೇಕಾದರೂ ಚೈತ್ರನ ಕೇಳಿ ಮಾಡ್ತಾಳೆ. ಆಯ್ತಪ್ಪ, ನೀ ಹೊರಡು.
ತಡೆಯಕ್ಕಾಗ್ತಿಲ್ಲ. ಕಿರುಚಬೇಡ. ಹೇಗಿತ್ತು ನಾನು ಓದಿದ್ದು? ಇದು ನನ್ನ ಯೋಗ್ಯತೆ. ನನ್ನ ಕಾಲ್ ಕೆಳಗೆ ಬಿದ್ದಿದ್ಯಾ ನೋಡು ನೀನು, ಇದು ನಿನ್ನ ಯೋಗ್ಯತೆ. ಹೇಗಿತ್ತು ನನ್ನ ಡ್ರಾಮಾ? ತುಂಬಾ ಅತ್ಯಾಗಾಡ್ತಿದ್ದೀರತ್ತೆ. ಇದೆಲ್ಲ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಮತ್ತೆ ನೀನ್ ನಡ್ಕೊಂಡಿದ್ದು ನಾನ್ ಸರಿ ಇಲ್ಲ ಅಂತ ಪುರುಷೋತ್ತಮನ ಹತ್ರ ಹೇಳ್ತೀಯಾ? ನೀನ್ ಹೇಳಿದ್ದಕ್ಕೆ ಅವನ್ ಏನ್ ಹೇಳ್ದ ಅಂತ ನಿನ್ಗೆ ಗೊತ್ತಲ್ವಾ? ಒಂದಿಷ್ಟು ಕೂಡ ನಿನ್ ಮಾತಿಗೆ ಬೆಲೆ ಕೊಡಲ್ಲ ಕಣೆ ಅವನು. ನನ್ನ ಬಗ್ಗೆ ಅದೆಷ್ಟು ಚಾಡಿ ಹೇಳ್ತೀಯೋ ಹೇಳ್ಕೊ ಹೋಗು. ಆ ದಡ್ಡ ನನ್ನ ಮಗ ಅದ್ಯಾವುದನ್ನು ನಂಬಲ್ಲ. ಯಾಕೆ ಗೊತ್ತಾ? ಅವನನ್ನ ನನ್ನ ಕೈ ಮುಷ್ಟಿಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಹೇಳಿದ್ಯಲ್ಲ ಅದನ್ನು ನಂಬ್ತಾನೆ. ನಾನು ಏನೇ ಹೇಳಿದ್ರು ಅದನ್ನೇ ಸರಿ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಆ ಪುರುಷಿ ನನ್ನ ಕಾಲಡಿ ಬಿದ್ದಿರೋ ಕಸ ನನ್ನ ಕಾಲಿಗೆ ಸಮಾನ. ನೋಡು, ನೀನು ಅಷ್ಟೇ ಆ ಕಸದ ಜೊತೆ ಬಿದ್ದಿರೋ ಒಂದು ವೇಸ್ಟ್ ಪೇಪರ್. ಅದನ್ನ ನಾನು ಯಾವಾಗ ಬೇಕಾದ್ರೂ ಹಿಸ್ಕಿ ಆಚೆ ಬಿಸಾಡ್ಬೋದು. ಇನ್ನೊಂದು ಸ್ವಲ್ಪ ದಿನ ಕಣೆ, ನೀನು ಈ ಮನೆಯಿಂದ ಹೊರಗಡೆ ಹೋಗಿರ್ತೀಯ. ನನ್ನ ವಿರುದ್ಧನೇ ಸಂಚು ಮಾಡ್ತೀಯ. ಯಾವುದೇ ಕಾರಣಕ್ಕೂ ಪುರುಷಿ ತಲೆ ಕೆಡ್ಸೋದಕ್ಕೆ ಹೋಗ್ಬೇಡ. ಯಾಕೆಂದ್ರೆ ಅವನು ನಿನ್ನ ಮಾತನ್ನ ನಂಬೋದಿಲ್ಲ. ಅರ್ಥ ಆಯ್ತಾ? ಸರಿಯಾಗಿ ತಿಳ್ಕೊ. ಹಲೋ, ಹಾಂ ಬರ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಅಲ್ಲಿರ್ತೀನಿ. ಹಾಂ ಓಕೆ ಬಂದೆ. ಹಲೋ. ಹಾಂ ಪುರುಷ. ಏನು ಮಾಡ್ತಾ ಇದೆಯಾ ಚೈತ್ರ? ಏನೂ ಇಲ್ಲ. ಚಿಕ್ಕಮ್ಮನ ಕಾಲಿಗೆ ಮೂವ್ ಹಚ್ಚದ?
ಹೇಗಿದೆಯಂತ ಈ ಕಾಲು ನೋವು? ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಏನು ಅರ್ಥ ಚೈತ್ರ? ನೀನು ಅವ್ರ ಜೊತೆ ಇಲ್ವಾ? ವರ್ಷೆ ಅವ್ರಿಗೆ ಏನಾಗಿದೆ ಅಂತ ನೀ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ಯಾ? ಅವ್ರಿಗೇನೂ ಆಗಿಲ್ಲ. ಅವ್ರು ಆಡ್ತಿರೋದೆಲ್ಲ ಡ್ರಾಮಾ. ಚೈತ್ರ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನಿನ್ನೆ ರಾತ್ರಿ ನೀನು ಚಿಕ್ಕಮ್ಮನ ಬಗ್ಗೆ ಏನೋ ಹೇಳೋದಕ್ಕೆ ಬಂದೆ. ಈಗಲೂ ಅದನ್ನೇ ಮುಂದುವರ್ಸೋದ್ರೆ ಹೇಗೆ ಹೇಳೋ? ವರ್ಷೆ ಅದು ಚೈತ್ರ, ಚಿಕ್ಕಮ್ಮನ ವಿರುದ್ಧವಾಗಿ ನಾನು ಒಂದು ಮಾತು ಕೇಳೋದಕ್ಕೂ ಇಷ್ಟ ಆಗಲ್ಲ. ಅವ್ರು ಹೇಗೆ ಅಂತ ನೀನು ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ.